ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿನಗಳಾಯಿತು ವೀಡಿಯೋಸೇ ಆಗ್ತಾಯಿಲ್ಲ. ಎಲ್ರಿಗೂ ಗೊತ್ತು, ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ. ಸೊ ಅದರದ್ದು ಬ್ಯುಸಿಯಲ್ಲಿ ಇರ್ತಾ ಇದ್ದೀನಿ. ಸೊ ಅದರಿಂದ ವೀಡಿಯೋಸೇ ಹಾಕೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಸೊ ಇವತ್ತಿನ ಪ್ರಯಾಣ ಬಂದ್ಬಿಟ್ಟು ನಂದು ಮಕ್ಕಳದು ಟ್ವಿನ್ ಮಕ್ಕಳದು ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ಹೋಗ್ತಾ ಇದ್ದೀವಿ. ಅವರು UKG ಪ್ಲೇ ಸ್ಕೂಲಲ್ಲೇ ಓದಿದ್ದಾರೆ ನಮ್ಮ ಮನೆ ಪಕ್ಕದಲ್ಲಿ. ಇವಾಗ ಅಡ್ಮಿಷನ್ ಎಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ, ಗೊತ್ತಲ್ವ ನಾವು ಸುಮ್ಮನೆ ಗೂಗಲ್ ಮಾಡಿದ್ರೆ ಸಾಕು 100 ಸ್ಕೂಲ್ಗಳಿಂದ ಕಾಲ್ಸ್ ಬರ್ತವೆ. ನಮ್ಮಲ್ಲಿ ತಗೊಬಂದುಬಿಡಿ, ನಮ್ಮಲ್ಲಿ ಅಡ್ಮಿಷನ್ ಮಾಡಿಸಿ, ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ. ನಂದು ಟ್ವಿನ್ ಮಕ್ಕಳಿರೋದ್ರಿಂದ ಆಫರ್ಸ್ ಮೇಲೆ ಆಫರ್ಸ್ ಕೊಡ್ತಾರೆ. ಬಟ್ ನಮಗೂ ಇಷ್ಟ ಆಗಬೇಕಲ್ವ, ಡಿಸ್ಟೆನ್ಸು ಎಲ್ಲ ನೋಡಿಕೊಂಡು ಕೊನೆಗೆ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಜೆಷನ್ಸ್ ಎಲ್ಲ ಕೇಳಿ ಕೊನೆಗೆ ಯಾವುದು ಸೆಟ್ ಆಗದೆ ನನ್ನ ಮಗ ಓದೋ ಸ್ಕೂಲ್ಗೆ ಹಾಕೋಣ ಅಂತ. ಆ್ಯಕ್ಚುಲಿ ಅವನು ಇಲ್ಲಿಗೆ ಹಾಕಿ ಅಂತ ಹೇಳ್ತಾ ಇದ್ದ. ಅವನು ಸ್ಕೂಲ್ ಬಸ್ ಯೂಸ್ ಮಾಡ್ತಾಯಿಲ್ಲ, ಮೆಟ್ರೋದಲ್ಲಿ ಹೋಗಿ ಬರ್ತಾನೆ. ಸೊ ಇವ್ರನ್ನೂ ಎಲ್ಲರೂ ಮೆಟ್ರೋದಲ್ಲಿ ಕಳಿಸೋದು ಎಲ್ಲ ನನಗೆ ದೊಡ್ಡ ಕೆಲಸ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಕೊನೆಗೆ ಮಗನ ಸಜೆಷನ್ ಮೇರೆಗೆ ಸರಿ ಅಂತ ಅವನ ಸ್ಕೂಲಿಗೆ 3 ಜನನ ಒಟ್ಟಿಗೆ ಬಿಡೋಣ ಅಂದ್ಕೊಂಡು ಅಲ್ಲಿಗೆ ಅಡ್ಮಿಷನ್ಗೆ ಹೋಗ್ತಾ ಇದ್ದೀವಿ. ಮೊದಲೇ ಫೋನೆಲ್ಲ ಮಾಡಿ ವಿಚಾರಿಸಿದ್ವಿ. ಓಕೆ, ಅವ್ರ ಕಡೆಯಿಂದ ಏನೇನೋ ಆಫರ್ಸ್ ಎಲ್ಲ ಇದೆ. 3 ಮಕ್ಕಳು ಒಂದೇ ಸ್ಕೂಲಲ್ಲಿ ಹೋಗುವಾಗ ಆಬ್ವಿಯಸ್ಲಿ ಡಿಸ್ಕೌಂಟ್ಸು ಅದು ಇದೆಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಮೊದಲೇ ಎಲ್ಲ ವಿಚಾರಿಸ್ಕೊಂಡಿದ್ವಿ. ಸೊ ಅಲ್ಲಿಗೆ ಹಾಕಿದ್ವಿ. ಮನೆಗೆ ಸ್ವಲ್ಪ ಹತ್ರ ಇಲ್ಲ, ಸ್ವಲ್ಪ ದೂರನೇ ಆಗುತ್ತೆ. ಈ ಒಂದು ಮೆಟ್ರೋದಲ್ಲೇ ಹೋಗಬೇಕಾಗುತ್ತೆ. ಸ್ಕೂಲ್ ಬಸ್ ಇದೆ, ಬಟ್ ಸ್ಕೂಲ್ ಬಸ್ ತುಂಬ ಬೇಗ ನಾನು ರೆಡಿ ಮಾಡಿಸಿ ಕಳಿಸ್ಬೇಕಾಗುತ್ತೆ. 3 ಮಕ್ಕಳನ್ನ ರೆಡಿ ಮಾಡಿಸಿ ಕಳಿಸೋದು ಅಂದರೆ ನನಗದೊಂದು ದೊಡ್ಡ ಕೆಲಸ ಆಗುತ್ತೆ. ಸೊ ದಟ್ ಬೇಡ ಅಂತ ಮೆಟ್ರೋದಲ್ಲೇ ಮೂವರನ್ನು ನಾನೇ ಕಳಿಸೋಣ ಅಂತ ಅಂದ್ಕೊಂಡ್ವಿ. ಎಂಟ್ರಿ ಆದ್ವಿ ಸ್ಕೂಲಿಗೆ. ಸ್ಕೂಲಿಗೆ ಬಂದ್ವಿ. ಇದು ವಿವೇಕಾನಂದ ಮೆಟ್ರೋದ ಹತ್ರ ಬರುತ್ತೆ, ಇಂದಿರಾನಗರ್ಗೆ ಸೇರುತ್ತೆ ಇದು ಏರಿಯಾ. ಸ್ಕೂಲ್ ಹೆಸರು ಬಂದ್ಬಿಟ್ಟು ಫುಸ್ಕೋಸ್ ಅಂತ. ಚೆನ್ನಾಗಿದೆ. ICSE ಸಿಲೆಬಸ್ಸು, CBSE ಅಂತೀನಿ ನೋಡಿತ್ತು. ICSE ಸಿಲೆಬಸ್ಸು ಚೆನ್ನಾಗಿದೆ. ಮಗನೂ ICSEಗೆ ಓದೋದ್ರಿಂದ ICSEಯಲ್ಲೇ ಓದ್ತಾ ಇರೋದ್ರಿಂದ ಇವ್ರನ್ನೂ ಅಲ್ಲಿಗೆ ಹಾಕೋಣ. ಪಕ್ಕದಲ್ಲಿ ನಮ್ಮ ಮನೆ ಹತ್ರದಲ್ಲೆಲ್ಲ ಸ್ಟೇಟ್ ಸಿಲೆಬಸ್ ಸ್ಕೂಲ್ಗಳು ಸುಮಾರು ಇದ್ದಾವೆ. ಆಮೇಲೆ ಇವ್ರು ನಮ್ಮನ್ನು ಬ್ಲೇಮ್ ಮಾಡಿದ್ರೆ, ಅಣ್ಣನ ಮಾತ್ರ ಅಲ್ಲೇ ICSE ಕಳಿಸಿ ನಮ್ಮನ್ನು ಸ್ಟೇಟಿಗೆ ಕಳಿಸ್ತಾ ಇದ್ದೀರಾ ಅಂತ ಫ್ಯೂಚರಲ್ಲಿ ಬ್ಲೇಮ್ ಮಾಡಿಬಿಡ್ತಾರೇನೋ ಅಂತ ನಾವು ಇವ್ರನ್ನೂ ಸರಿ ಅಂತ ICSE ಬೋರ್ಡ್ಗೆ ಹಾಕಿದ್ವಿ. ನೋಡಿ, ಫುಸ್ಕೋಸ್ ಸ್ಕೂಲ್ ಅಂತ. ಇದು ಏನು ಹೇಳೋದು, ಕ್ಯಾಥಲಿಕ್ ಸಿಸ್ಟರ್ಸ್ ನಡೆಸೋ ಸ್ಕೂಲು. ಚೆನ್ನಾಗಿದೆ ಸ್ಕೂಲು ಎಲ್ಲ. ಸ್ಪೋರ್ಟ್ಸ್ ಆಗಲಿ ಎಲ್ಲದರಲ್ಲೂ ಚೆನ್ನಾಗಿದೆ. ನನ್ನ ಮಗ ಅಂತೂ ಒಂದು ಸ್ಪೋರ್ಟ್ಸು ಬಿಡಲ್ಲ, ಎಲ್ಲದಕ್ಕೂ ಸೇರ್ಕೊಬಿಡ್ತಾನೆ. ಅಥ್ಲೆಟಿಕ್ಸ್ಗಾಗಲಿ ಎಲ್ಲದಕ್ಕೂ ಸೇರ್ಕೊಬಿಟ್ಟಿದ್ದಾನೆ. ಹೋಗ್ತಾ ಬರ್ತಾ ಇರ್ತಾನೆ. ಆಯಿತು, ಎಲ್ಲ ಮಾತಾಡಿ ಎಲ್ಲ ಮುಗಿದ ಮೇಲೆ ಟೆಸ್ಟ್ ಕೊಟ್ಟಿದ್ದಾರೆ. ಟೆಸ್ಟ್ ಬರೀತಾ ಇದ್ದಾರೆ. ನನ್ನ ಸಿಸ್ಟ್ರು ನಿಂತ್ಕೊಂಡಿದ್ದಾರೆ. ನನ್ನ ಮಕ್ಕಳು ಒಬ್ಬಳು ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡಿ, ಒಬ್ಬಳು ರೈಟು. ಸೊ ಅದನ್ನು ಸಿಸ್ಟರ್ಸ್ ಏನೋ ಕೇಳ್ತಾ ಇದ್ರಂತೆ. ನಾನು ಗೊತ್ತಿಲ್ಲ. ಆಮೇಲೆ ಏನು ಮಗಳೇ ಮಾತಾಡಿದ್ದು ಸಿಸ್ಟ್ರು ಅಂದರೆ ಹೇಳ್ತಾ ಇದ್ಲು, ಲೆಫ್ಟಲ್ಲಿ ಬರೀತೀಯ ನೀನು ಅಂತ ಕೇಳ್ತಾ ಇದ್ರು ಅಂತ ಅಂದ್ಲು. ಹಾಗೆ ಒಬ್ಬಳು ಚಿಕ್ಕವಳು ಬಂದ್ಬಿಟ್ಟು ಲೆಫ್ಟಿ, ದೊಡ್ಡವಳು ರೈಟಲ್ಲಿ ಬರೀತಾಳೆ. ಸೊ ಟೆಸ್ಟೆಲ್ಲ ಬರೆದ್ರು. ಕೆಲವೊಂದು ಅವ್ರಿಗೆ ಹೆಡ್ಡಿಂಗ್ ಗೊತ್ತಾಗ್ತಾ ಇರೋದನ್ನ ಸಿಸ್ಟ್ರ್ ಹೇಳ್ಕೊಡ್ತಾ ಇದ್ರಂತೆ. ಇದು ಹಿಂಗೆ ಮಾಡಬೇಕು ಅಂತ, ನಾಟ್ ಆನ್ಸರು, ಏನು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು ಅಂತ. ಸೊ ಚೆನ್ನಾಗಿ ಬರೆದಿದ್ದಾರೆ. ಅವ್ರಿಗೂ ಖುಷಿ ಆಯಿತು. ಸಿಸ್ಟರ್ ಅಂತೂ ಫುಲ್ ಖುಷಿಯಾದರು. ಆಮೇಲೆ ಬಂದು ನಾವು ಅಲ್ಲಿ ಕೂತು ವೆಯ್ಟ್ ಮಾಡ್ತಾಯಿದ್ವಿ. ನಾವು ಬಂದು ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೆಸ್ಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅವ್ರು ಟೆಸ್ಟ್ ಬರೀತಾ ಇರಬೇಕಾದ್ರೆ ನನ್ನ ಮಗ ಅಷ್ಟರಲ್ಲಿ ಬಂದು ನಮ್ಮನ್ನು ಜಾಯಿನ್ ಆದ. ಅವನು ಕೂತ್ಕೊಂಡಿದ್ದಾನೆ, ಅವನೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅವನಿಗೂ ತುಂಬ ಖುಷಿ, ನನ್ನ ತಂಗಿಂದರು ಬರ್ತಾರೆ ನನ್ನ ಸ್ಕೂಲಿಗೆ ಅಂತ. ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಸೇರ್ಕೊಬಿಟ್ರು. ಅರೆ ನಿನ್ನ ತಂಗಿಂದ್ರ ಅಂತ ಎಲ್ಲರೂ ಬಂದು ಸೇರಿಕೊಂಡು ಮಾತಾಡಿಸ್ತಾ ಇದ್ದರು. ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಎಲ್ಲನೂ ವೀಡಿಯೋ ಮಾಡಲಿಕ್ಕಾಗಿಲ್ಲ, ಮಕ್ಕಳೆಲ್ಲ ಗುಂಪು ಸೇರ್ಕೊಂಡ್ಬಿಡ್ತಾಯಿದ್ರು. ಸೊ ಅದಕ್ಕೆ ನಾನು ಕೆಲವು ಕ್ಷಣಗಳನ್ನ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಟೆಸ್ಟು ಬರಿತಾ ಇದ್ದಾರೆ. ಏನೇನು ನಂಬರ್ಸ್ ಎಲ್ಲ ಬರೀಲಿಕ್ಕೆ ಹೇಳಿದರು ಅಂತೆ.
70 to 100, ಆಮೇಲೆ ನಂಬರ್ ನೇಮ್ಸು, ಮ್ಯಾಚ್ ದ ಫಾಲೋಯಿಂಗು, ಸ್ಪೆಲ್ಲಿಂಗ್ಸು ಆ ಥರ ಎಲ್ಲ ಕೇಳಿದರು ಅಂತ ಅವ್ರು ಬಂದು ಒಪ್ಪಿಸ್ತಾಯಿದ್ರು. ಹಿಂಗೆಲ್ಲ ಕ್ವಶನ್ ಇತ್ತು ಮಮ್ಮ ಅಂತ. ಓಕೆ, ಎನಿ ಹೌ ಚೆನ್ನಾಗಿ ಮಾಡಿದ್ರು. ಅಡ್ಮಿಷನು ಸಿಕ್ತು. 10ಗೆ 10 ತಗೊಂಡಿದ್ರು ಮಾರ್ಕ್ಸು. ಸಿಸ್ಟರು ಲೈಕ್ ಪ್ರಿನ್ಸಿಪಲ್ ಸಿಸ್ಟರು ಅಷ್ಟೇ ತುಂಬ ಖುಷಿಯಾದರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ನನ್ನ ಮಗನ ರೇಗಿಸ್ತಾ ಇದ್ದರು, ನಿನ್ನ ತಂಗಿದ್ರು ನಿನ್ನನ್ನು ಬೀಟ್ ಮಾಡ್ತಾರೆ ನೋಡು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಆಯಿತು, ಹಾಗೆ ಅಡ್ಮಿಷನ್ ಮಾಡಿಸಿ ಬಂದ್ವಿ. ಲೈಕ್ ಇನ್ನು ಏಪ್ರಿಲಲ್ಲಿ ಆ ಥರ ಹೋಗ್ಬಿಟ್ಟು ನಾವು ಇನ್ನು ಯೂನಿಫಾರ್ಮು, ಬುಕ್ಸು ಆ ಥರ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಮಾಡಿದರು. ನನ್ನ ಮಗಳೇನೋ ಹೆಡ್ಡಿಂಗ್ ಏನೋ ಗೊತ್ತಾಗಿಲ್ಲ, ಕೇಳ್ತಾ ಇದ್ದಾಳೆ ಸಿಸ್ಟರ್ನ ಏನು ಅಂತ. ಅವ್ರಿಗೂ ಫುಲ್ ಖುಷಿ. ನಾನು ಅಂದರೆ ಅವ್ರ ಅಣ್ಣನ ನಾನು ಅಂತ ಕರೀತಾರೆ. ನಾನು ಸ್ಕೂಲ್ಗೆ ನಾವು ಹೋಗ್ತಾ ಇರೋದು, ದೊಡ್ಡ ಸ್ಕೂಲು ಅಂತ ಫುಲ್ ಖುಷಿ. ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನು ಮನೆ ಕಡೆ ಹೊರಟ್ವಿ. ಅಷ್ಟರಲ್ಲಿ ಮಗನೂ ಬಂದ ನಮ್ಮ ಜೊತೆಗೇ ರಿಟರ್ನ್ ಮನೆಗೆ, ಅವನು ಇದ್ದಾನೆ. ಎಲ್ಲರೂ ರಿಟರ್ನು ಮನೆ ಕಡೆಗೆ ಬಂದ್ವಿ. ಇನ್ನು ಇರೋದು ನನಗೆ ಯುದ್ಧ ಅನ್ನೋದು. ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಜೂನಿಂದ ಮಕ್ಕಳು ಮೂವರನ್ನು 7:30 ಸ್ಕೂಲ್ ಹತ್ರ ರೀಚ್ ಮಾಡಿಸ್ಬೇಕು. ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. 2 ಬಾಕ್ಸು ಮೂವರಿಗೆ. ಅಯ್ಯೋ ರೆಡಿ ಮಾಡಿಸೋದು ಯೋಚನೆ ಆಗಿದೆ ಈಗಲೇ ನನಗೆ. ಹೋಗುತ್ತೆ, ಹಾಗೆ ಮಾಡಬೇಕಾಗುತ್ತೆ. ಓಕೆ, ಎಲ್ಲ ಮಾಡೋಣ ಅಲ್ವಾ. ಓಕೆ ಫೈನ್, ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆ ಕಡೆಗೆ ಹೊರಟ್ವಿ. ಅಷ್ಟೇ ಇವತ್ತಿನ ವೀಡಿಯೋ. ಆ್ಯಕ್ಚುಲಿ ವೀಡಿಯೋ ತೆಗೆದುಬಿಟ್ಬಿಟ್ಟು ಸ್ವಲ್ಪ ದಿವಸ ಆಯಿತು, ಸ್ವಲ್ಪ ಹುಷಾರಿಲ್ಲ ನೋಡಿ. ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ಬೋದು. ತುಂಬ ಕೋಲ್ಡು, ಥ್ರೋಟ್ ಪೇನು ಆಗಿಬಿಟ್ಟಿದೆ. ತುಂಬ ಸೆಕೆ ಸ್ಟಾರ್ಟ್ ಆಗಿದ್ದೆ, ಸಮ್ಮರ್ ಸ್ಟಾರ್ಟ್ ಆಗಿದ್ದೆ. ಲೈಕ್ ಕೋಲ್ಡ್ ಐಟಮ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಟ್ಟೆ. ರಾಗಿ, ಮಜ್ಜಿಗೆ ಈ ಥರದನ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡಿ ಫುಲ್ಲು ಥ್ರೋಟ್ ಗೀಟೆಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ಇಷ್ಟೇ ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಬರೋಣ. ಥ್ಯಾಂಕ್ ಯು, ಬಾಯ್.